ಹಾಯ್ ಗಾಯ್ಸ್, ಮಂತ್ರಾಲಯಕ್ಕೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗಿಬಿಟ್ಟು ಇನ್ನೇನು ಹೊರಡಬೇಕಿತ್ತು. ಹೊರಡೋಣ ಅಂತಂದ್ಬಿಟ್ಟು ಬಸ್ ಸ್ಟಾಪ್ ವರ್ಕೊಂಡು ನಮ್ಮ ಫ್ರೆಂಡ್ ಕೈಲಿ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಊಟ ಎಲ್ಲ ತೊಗೊಂಡು ಪಾರ್ಸೆಲ್ ತೊಗೊಂಡೆ. ಬಸ್ಸಲ್ಲಿ ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಸ್ ಬುಕ್ ಮಾಡಿದ್ವಿ. ಹೋಗ್ಬೇಕಿತ್ತು. ತಲೆ ಬೇರೆ ನೋಡ್ತಾಯಿತ್ತು. ಹಂಗೆ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತಂದ್ಬಿಟ್ಟು ಟೀ ಕುಡ್ಕೊಂಡು ನಾನು ಅಲ್ಲಿ ಊಟ ಮಾಡೋದು ಬೇಡ ಅಂತಂದ್ಬಿಟ್ಟು ನೈಟ್ ಹೋಗ್ಬೇಕಾದ್ರೆ ಹೊಟ್ಟೆ ಆಗಿತ್ತು ಅಂತಂದ್ಬಿಟ್ಟು ಪಾರ್ಸೆಲ್ ತೊಗೊಂಡಿದ್ದೆ. ಪಾರ್ಸೆಲ್ ತೊಗೊಂಡು ಹೋದೆ. ಬೆಳಗಿನ ಜಾವ ಇವಾಗ ಜಸ್ಟ್ ಬಂದು ಇಳ್ಕೊಂಡ್ವಿ. ಫುಲ್ಲು ಚಳಿ ಜಾಸ್ತಿ ಇದೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ರೂಮ್ ಮಾಡಿ ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋಗಬೇಕು. ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಕ್ಲಿಪ್ಸು ಸ್ವಲ್ಪ ಚೇಂಜ್ ಆಗಿದೆ. ರೆಡಿ ಆಗಿಬಿಟ್ಟು ದರ್ಶನ ಮಾಡೋಣ ಅಂತಂದ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಅಷ್ಟೇನು ರಶ್ ಇರಲಿಲ್ಲ. ಅಂದರೆ ಈ ಕಡೆ ರಶ್ ಇರಲಿಲ್ಲ, ಈ ಕಡೆ ಇದಾಗೂ ಇರಲಿಲ್ಲ. ದೇವ ದರ್ಶನ ಚೆನ್ನಾಗಾಯಿತು. ಹೋಗಿದ ತಕ್ಷಣ ರೆಡಿ ಆಗಿಬಿಟ್ಟು ದೇವ ದರ್ಶನ ಮಾಡಿಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಬಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ ಪ್ರಸಾದಕ್ಕೆ. ಬಟ್ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ತುಂಬ ಅಂದರೆ ತುಂಬ ರಶ್ ಇತ್ತು. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ದೇವಸ್ಥಾನದ ಹತ್ರ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ನೀವೇ ನೋಡಿ ಒಂದು ಸಲ ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು. ಎಷ್ಟೊಂದು ಜನ ಅಲ್ಲೇ ದೇವಸ್ಥಾನದ ಮುಂದೆ ತುಂಬ ಜನ ಅಂದರೆ ಅಲ್ಲೇ ಊಟ ಮಾಡಿಕೊಂಡು ಮನೆಯಿಂದ ತಂದಿರೋ ಪಾರ್ಸೆಲೆಲ್ಲ ಊಟ ಮಾಡಿಕೊಂಡು ಅಲ್ಲೇ ಮಲ್ಕೋತಾಯಿದ್ರು. ನನಗಂತೂ ತುಂಬ ಖುಷಿ ಆಯಿತು. ನಾನು ವೀಡಿಯೋಸ್ ಫೋಟೋಸ್ ಅಂದರೆ ಫಸ್ಟ್ ಟೈಮ್ ಬಂದಿದ್ದಲ್ಲ, ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೆ. ಬಟ್ ನನಗಂತೂ ನಾನು ಬರಬೇಕು ಮಂತ್ರಾಲಯಕ್ಕೆ ಬರಬೇಕಂತ ತುಂಬ ಸಲ ಟ್ರೈ ಮಾಡಿದೆ. ಜೊತೆಗೆ ಬೆಂಗಳೂರಿಂದ ಯಾರೂ ಬರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತಂದ್ಬಿಟ್ಟು ನಾನು ಒಬ್ಬಳೇ ಬಂದೆ. ಅಲ್ಲಿರೋ ಫ್ರೆಂಡ್ಸಿಗೆ ಮೊದಲೇ ಹೇಳಿದ್ದೆ ನಾನು ಒಬ್ಬಳೇ ಬರ್ತಾಯಿದ್ದೀನಿ ಅಂತ. ಸೊ ಅವರು ನನ್ನ ಜೊತೆ ಬಂದರು. ನಾನು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಅವರು ನನ್ನನ್ನು ಬಂದು ಕರ್ಕೊಂಡೋದ್ರು. ನಿಜವಾಗ್ಲೂ ಖುಷಿ ಆಯಿತು. ಫ್ರೆಂಡ್ಸು ನಾವೆಲ್ಲ ಸೇರಿಕೊಂಡು ಒಂದು ರೂಮ್ ಮಾಡಿದ್ವಿ. ರೂಮ್ ಮಾಡಾದಮೇಲೆ ಮತ್ತೆ ಬಂದ್ವಿ ಊಟ ಮಾಡೋಣ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಬಜ್ಜಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ತಿಂದ್ವಿ ಎಲ್ಲ ಸೇರಿಕೊಂಡು. ನೈಟ್ ಊಟ ಮಾಡಿರಲಿಲ್ಲ, ಹೊಟ್ಟೆ ಹಸ್ತಿಲ್ಲ ಅಂತಂದ್ಬಿಟ್ಟು ಪ್ರಸಾದ ತಿಂದಿದ್ವಲ್ಲ, ನೋಡಿಕೊಂಡು ನೈಟು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ದೇವಸ್ಥಾನದ ಹತ್ರನೇ ಅಂತಂದ್ಬಿಟ್ಟು ಬಂದ್ವಿ. ನಾನು ನನ್ನ ಫ್ರೆಂಡ್ ಇನ್ನೆಲ್ಲ ಮಾಡಿಬಿಟ್ಟು ನೈಟ್ ಒಂದು ಸಲ ಸುತ್ತಾಡ್ಕೊಂಬರೋಣ ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಅಡ್ಡಾಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಂಡಿದ್ದು. ನೈಟ್ ಆಗಿದೆ. ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಂಡಿದ್ದು. ಇವಾಗ ರೂಮ್ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಊಟ ಎಲ್ಲ ಆಯಿತು. ಹಸು ಎಷ್ಟು ಚಿಕ್ಕದಾಗಿ ಮುದ್ದಾಗಿದ್ವು. ಅವು ಆ ಕಡೆ ಜನ ಎಲ್ಲ ಮಲಗಿದ್ರು, ಆ ಕಡೆ ಸೈಡ್ ಹೋಗ್ತಾಯಿದ್ವಿ. ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ಇದಕ್ಕೆ ವಾಯ್ಸ್ ಕೊಟ್ಟಿದ್ದೆ, ಏನಾದರೂ ಹೇಳೋಣ ಅಂತಂದ್ಬಿಟ್ಟು ವ್ಲಾಗ್ಸ್ ಮಾಡೋಣ ಅಂತಂದ್ಬಿಟ್ಟೆ ವಾಯ್ಸ್ ಕೊಟ್ಟಿದ್ದೆ. ಬಟ್ ವಾಯ್ಸ್ ಕ್ಲಿಪ್ಸಲ್ಲೇ ಆ್ಯಡ್ ಆಗಿಲ್ಲ. ಅದು ಆಡಿಯೋನ ಆನ್ ಮಾಡಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ್ಯಡ್ ಆಗಿಲ್ಲ. ಹೇಳಿದ್ದೆ, ಅದು ಬಂದಿಲ್ಲ. ಸೊ ನಾನು ಮಂತ್ರಾಲಯದ ಬಗ್ಗೆನೇ ಹೇಳ್ತಾ ಇದ್ದೆ. ಅದು ವಾಯ್ಸು ಮಿಸ್ ಆಗಿಬಿಟ್ಟಿದೆ. ತುಂಬ ಅಂದರೆ ತುಂಬ ಚಳಿ ಬೇರೆ ಇತ್ತು. ಇನ್ನು ಊಟ ಬೇರೆ ಮಾಡಿರಲಿಲ್ಲ. ಪ್ರಸಾದ ಸಂಜೆ ತಿಂದ್ಕೊಂಡಿದ್ವಿ. ಊಟ ಮಾಡಬೇಕಿತ್ತು. ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಬಿಟ್ಟಿದ್ರು. ನಾವು ಇನ್ನೂ ಊಟ ಮಾಡಿರಲಿಲ್ಲ. ನಾನು ನನ್ನ ಫ್ರೆಂಡು ಅಲ್ಲಿ ಸ್ಪೆಷಲಾಗಿ ಮಂಡಕ್ಕಿ ಒಗ್ಗರಣೆ ಬಜ್ಜಿ ಅಂದರೆ ಅಲ್ಲೇ ಸ್ಪೆಷಲ್ ಅಂತೆ. ರೂಮಿಗೆ ಬಂದ್ವಿ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದು ರೂಮಿಗೆ ಬಂದ್ವಿ. ನಮ್ಮ ಪಲ್ಲು ಮಲ್ಕೊಂಡಿದ್ದಾಳೆ. ರೆಸ್ಟ್ ಮಾಡು ಅಂದರೆ ಬರೀ ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಡಿಲೀಟ್ ಮಾಡೋಣ ಅಂತಿದ್ದೀನಿ. ಬಟ್ ಅದು ಡೌನ್ಲೋಡ್ ಆಗ್ತಾ ಇಲ್ಲ. ಅದಕ್ಕೆ ಮೊಬೈಲ್ ಇಟ್ಕೊಂಡಿದ್ದೀನಿ. ಸೊ ನಾಳೆ ಮಾರ್ನಿಂಗ್ 5 o'clock ಎದ್ದೇಳಬೇಕು. ಸೊ ಈಗ ಮಲ್ಕೋತೀವಿ. ಗುಡ್ ನೈಟ್, ಟೇಕ್ ಕೇರ್, ಬಾ. ಬೆಳಗ್ಗೆ ಬೇಗ ದರ್ಶನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೆಳಗ್ಗೆ 5:30ಗೆ ಎದ್ದು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಿದ್ವಿ. ಇವಾಗ ಎಲ್ಲಿಗೆ ಹೋಗೋದು? ದೇವಸ್ಥಾನಕ್ಕೆ ಹೋಗಿ ನದಿಗೆ ಹೋಗ್ಬಿಟ್ಟು ಅದು ನೋಡ್ಕೊಂಡು ಅಲ್ಲಿ ದೀಪ ಕೊಡೋದಿದ್ರೆ ದೀಪ ಬಿಡೋಣ. ಆಮೇಲೆ ದೇವಸ್ಥಾನಕ್ಕೆ ಬಂದು ಫಸ್ಟ್ ದರ್ಶನ ಮಾಡೋಣ. ಆಮೇಲೆ ಬಿಟ್ಟಿದ್ದಲ್ಲ. ನಾವು ಮೊದಲು ರೆಡಿ ಆಗಿಬಿಟ್ಟು ಹೋಗಿದ್ದೆ ನದಿ ಹತ್ರ. ಮೊದಲು ದೀಪ ಹಚ್ಚೋಣ ಅಂತಂದ್ಬಿಟ್ಟು ಗಂಗೆಗೆ
ದೀಪ ಬಿಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಮಾಡಿಕೊಂಡು ಅಲ್ಲಿ ಆಂಟಿದಿರು ಹೇಳ್ಕೊಡ್ತಾಯಿದ್ರು. ಹಂಗೆ ದೀಪ ಬಿಡೋಣ ಅಂತಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ರೆಡಿ ಮಾಡಿಕೊಂಡು ಮೆತ್ತಗೆ ಬಿಟ್ಟು ನೀರು ಮುಂದಕ್ಕೆ ಬಿಡು, ಮುಂದಕ್ಕೆ ಇನ್ನೂ ಸ್ವಲ್ಪ ಮುಂದಕ್ಕೆ ಬಿಡ್ತೀವ. ಹಂಗನ್ನು ಅನ್ನು ಹಂಗನ್ನು ಕೆಳಕನ್ನು ಹೋಗಲಿ ಮುಂದಕ್ಕೆ ಅದನ್ನು ಹಿಂಗನ್ನು ಅದು ಕೆಳಕ್ಕೆ ಹಿಂಗನ್ನು ಸಿಸಿ ಜಾಸ್ತಿ ಅನ್ಬೇಡ, 3 ಸಲ ಅಂದ್ಬಿಡು. ಹಂಗನ್ನು ಬಾ. ಅಲ್ಲಿ ತುಂಬ ಜನ ಗಂಗೆಗೆ ದೀಪ ಬಿಡ್ತಾಯಿದ್ರು. ನಾನು ನನ್ನ ಫ್ರೆಂಡು ಇಬ್ಬರೇ ಇಲ್ಲಿ ಪೂಜೆ ಮಾಡಿಕೊಂಡು ಹೊರಡೋಣ ಅಂತಂದ್ಬಿಟ್ಟು ಹೊರಗಡೆ ಬಂದ್ವಿ. ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ತುಂಬ ಜನ ಮೆಹಂದಿ ಎಲ್ಲ ಹಾಕ್ತಾಯಿದ್ರು. ಹಾಕ್ಸ್ಕೊಳ್ಳೋಣ ಅಂತಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ನಾನಂತೂ ಫಸ್ಟು ನಾನೇ ಮೊದಲು ಹಾಕ್ಸ್ಕೊಂಡೆ. ಸ್ವಲ್ಪ ಜನ ಫ್ರೆಂಡ್ಸು ಒಳಗಡೆ ಪೂಜೆಗೆ ಹೋಗ್ಬಿಟ್ಟಿದ್ರು. ನಾನು ನನ್ನ ಫ್ರೆಂಡ್ಸು ಇಬ್ಬರು ಗಂಗೆ ಪೂಜೆ ನೋಡ್ಕೊಂಬರೋಣ, ನಾನು ಫಸ್ಟ್ ಟೈಮ್ ಬಂದಿದ್ದಲ್ವ ಅಂತಂದ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ಮೆಹಂದಿ ಹಾಕ್ಕೊತಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲಾದರೂ ಜಾತ್ರೆಗೆಲ್ಲ ಹೋದರೆ ನಾನು ತುಂಬ ಮೆಹಂದಿ ಎಲ್ಲ ಹಾಕ್ಸ್ಕೊತೀನಿ. ಸೊ ಇದು ಬಂದು 2 ರುಪೀಸ್ ಅಂತೆ. 2 ರುಪೀಸ್ಗೆ ಒಂದೊಂದು ಡಿಸೈನು ಒಂದೊಂದು ಸಲ ಹಾಕೋದು ಅಂತಂದ್ಬಿಟ್ಟು ಹಾಕ್ಬಿಟ್ಟು ಟೋಟಲ್ ಅಮೌಂಟು 150 ಸಮಥಿಂಗ್ ಏನೋ ತೊಗೊಂಡ. 2 ರುಪೀಸ್ ಅಲ್ವಾ ಅಂತಂದ್ಬಿಟ್ಟು ನಾವು ಹಾಕ್ಸ್ಕೊಂಡ್ವಿ. ನೋಡಿದ್ರೆ ಜಾಸ್ತಿನೇ ಇತ್ತದು. ಕೊನೆಗೆ ಪೂಜೆ ಎಲ್ಲ ಮಾಡಿಕೊಂಡು ದೇವ ದರ್ಶನ ಪಡೆಯೋಣ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಸ್ವಲ್ಪ ರಶ್ ಇತ್ತು ಅಷ್ಟೇ, ಜಾಸ್ತಿ ರಶ್ ಇರಲಿಲ್ಲ. ಒಳಗಡೆ ಸ್ವಲ್ಪ ರಶ್ ಇತ್ತು. ಜಾಸ್ತಿ ಹೊತ್ತು ನೋಡೋಕ್ಕೆ ನಿಂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ ಬೃಂದಾವನದ ಹತ್ರ. ಸೊ ಆದ್ರೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಾನು ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋಂಗಿಲ್ಲ, ಬಟ್ ನಾನು ಕೆಳಗಡೆ ಇಟ್ಬಿಟ್ಟು ಹಾಗೆ ವೀಡಿಯೋ ಮಾಡಿಕೊಂಡೆ ನೋಡೋಣ ಅಂತಂದ್ಬಿಟ್ಟು. ಅದು ನೋಡಿದ್ರೆ ಕ್ಯಾಪ್ಚರ್ ಆಗಿತ್ತು. ನೀವು ಒಂದ್ಸಲ ನೋಡಿ ದೇವ ದರ್ಶನ, ಅದು ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. ಒಂದ್ಸಲ ನೀವು ನೋಡಿ. ದರ್ಶನ ಮುಗಿಸ್ಕೊಂಡು ನಮಸ್ಕಾರ ಹಾಕೋಣ ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡು ಸ್ವಲ್ಪ ಜನ ಫ್ರೆಂಡ್ಸು ಹೊರಗಡೆನೇ ಹೋಗ್ಬಿಟ್ಟಿದ್ರು. ದೇವ ದರ್ಶನ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ ಮಾತ್ರ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದ ಒಳಗಡೆನೇ ಕೂತ್ಕೊಂಡಿದ್ವಿ. ಅಲ್ಲಿಂದ 5 ಹೆಜ್ಜೆ ನಮಸ್ಕಾರ ಹೆಜ್ಜೆ ಅಂತ ಮಂಡೆ ನಮಸ್ಕಾರ.
ಕೂತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಸ್ವಲ್ಪ ಜನ ಮುಂದೆ ಹೋಗ್ಬಿಟ್ಟಿದ್ರು ನಾವು ಗಂಗೆ ಪೂಜೆಗೆ ಹೋದಾಗ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಇಬ್ಬರಲ್ಲ 3 ಜನ ಫ್ರೆಂಡ್ಸು ನೋಡಿಕೊಂಡು ಹೊರಗಡೆ ಎಲ್ಲ ದೇವಸ್ಥಾನ ಫಸ್ಟ್ ಟೈಮ್ ಬಂದಿದ್ದಿಲ್ಲ, ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಪ್ರಸಾದಕ್ಕೆ ಹೋಗೋಣ, ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೊರಗಡೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ದೇವಸ್ಥಾನದ ಹತ್ರ ಬಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತು ಇನ್ನು ಯಾವಾಗ ಬರ್ತೀವೋ ಅಂತಂದ್ಬಿಟ್ಟು ಬಂದ್ವಿ. ಹೊರಗಡೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದ ಹತ್ರನೇ ಇರೋದು ಊಟಕ್ಕೆ. ಸೊ ಪ್ರಸಾದನೂ ಹತ್ರನೇ ಇರೋದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಇದು ಪ್ರಸಾದ ತೊಗೊಳ್ಳೋಣ ಅಂತಂದ್ಬಿಟ್ಟು ಪ್ರಸಾದಕ್ಕೆ ಲೈನಲ್ಲಿ ನಿಂತ್ಕೊಂಡ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಮಂತ್ರಾಲಯ ದರ್ಶನ ಎಲ್ಲ ಮುಗೀತು. ಸೊ ಮನೆಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಇದು 2 ಹಸು ನಮಗೆ ನೈಟು ನಾವು ರಿಟರ್ನ್ ರೂಮ್ಗೆ ಹೋಗ್ಬೇಕಾದ್ರೆ ಇದು 2 ಹಸುನೇ ಸಿಕ್ಕಿದ್ದು. ಮತ್ತು ಇವಾಗ ಮನೆಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಇದು 2 ಹಸುನೇ ಸಿಕ್ಕಿದ್ದು ನನಗೆ. ತುಂಬ ಖುಷಿಯಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಪ್ರಸಾದ ಎಲ್ಲ ತಗೊಂಡು ಮತ್ತು ರೂಮಿಗೆ ಬಂದು ರೆಡಿ ಆದ್ವಿ ಹೊರಡೋಣ ಅಂತಂದ್ಬಿಟ್ಟು. ಹಾಯ್ ಗಾಯ್ಸ್, ರೂಮಿಗೆ ಬಂದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಹೊರಡಬೇಕು, ಟೈಮ್ ಆಗಿದೆ. ಫ್ರೆಂಡ್ಸ್ ಎಲ್ಲ ಇನ್ನೊಂದು ರೂಮಲ್ಲಿದ್ದಾರೆ, ಅವರು ಎಲ್ಲ ರೆಡಿ ಆಗ್ತಿದ್ದಾರೆ, ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದಾರೆ. ಇಲ್ಲಿ ಹೋಗ್ತಾ ಹೋಗ್ತಾ ಯಾವುದಾದ್ರೂ ಪ್ಲೇಸಸ್ ಕಾಣಿಸಿದ್ರೆ ನೋಡ್ಕೊಂಡು ಹೋಗ್ತೀವಿ. ಗಾಯ್ಸ್, ಇದು ಇಲ್ಲೇ ತಗೊಂಡಿದ್ದ ಬ್ಯಾಗು. ಸೊ ಎಲ್ಲ ಪ್ಯಾಕ್ ಆಗಿದೆ. ಇಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ಸೊ ನಾವು ಇವಾಗ ಹೊರಡ್ತಾ ಇದೀವಿ. ಬಾಯ್. ಸ್ವಲ್ಪ ಪ್ಲೇಸಸ್ ನೋಡೋಣ ಅಂತಂದ್ಬಿಟ್ಟು ಸುತ್ತಮುತ್ತ ಆಟೋಗೆ ಹೋದರೆ ತುಂಬ ಚಾರ್ಜಸ್ ಇದೆಯಂತೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದರು. ಸೊ ಅವ್ರ ಹತ್ರ ಗಾಡಿ ಇಸ್ಕೊಂಡು ನಾವು ಮುಂದೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಬ್ರಿಡ್ಜು, ದೊಡ್ಡ ಬ್ರಿಡ್ಜು, ತುಂಬ ದೊಡ್ಡದಿದೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ಸಿಗೆ, ಅಲ್ಲೇ ಹತ್ರದಲ್ಲಿರೋ ಫ್ರೆಂಡ್ಸಿಗೆ ಫೋನ್ ಮಾಡಿದಾಗ ಅವರು ನಾವು ಓಡಿಸೋ ಗಾಡಿ ಯಾವುದೂ ಸಿಗಲಿಲ್ಲ. ಸೊ ದೊಡ್ಡ ಗಾಡಿನೇ ತೊಗೊಂಬಂದರು. ಸ್ವಲ್ಪ ಪ್ಲೇಸಸ್ ಅಲ್ಲೇ ಹತ್ರದಲ್ಲಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡಿ ನಮಗೆ ಸಂಜೆಗೆ ಗಾಡಿ ಹತ್ತಿಸ್ಬಿಟ್ಟು ಪಾಪ ಅವರು ಹೋದರು. ನೆಕ್ಸ್ಟ್ ಬಂದಿದ್ದೆ ಪ್ಲೇಸ್ ನಾವು ಆಂಜನೇಯ ಟೆಂಪಲ್ಗೆ. ಆಂಜನೇಯ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಕಡೆನೂ ಬಿಟ್ಟಿಲ್ಲ, ಎಲ್ಲ ಕಡೆನೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ಆಂಜನೇಯ ಟೆಂಪಲಿಂದ ಕೆಳಗಡೆ ಬಂದ್ವಿ. ನೋಡಿದ್ರೆ ತುಂಬ ದೊಡ್ಡ ಕಲ್ಲು, ತುಂಬ ಅಂದರೆ ದೊಡ್ಡ ಕಲ್ಲು ತುಂಬ ಜಾಸ್ತಿ ಇತ್ತು. ಹಂಗೆ ತೋರಿಸ್ತೀನಿ ನಿಮಗೆ ನೋಡಿ. ಇದು ನೋಡಿ ಆಂಜನೇಯ ಟೆಂಪಲ್ ಬ್ಯಾಕ್ ಸೈಡ್ ಹಿಂಗೆ ಇರೋದು. ಒಂದು ಕಲ್ಲು ಮೇಲೆ ಒಂದು ಹಂಗೆ ಕೂತ್ಕೊಂಡಿದೆ. ಆಂಜನೇಯ ಟೆಂಪಲ್ ಬ್ಯಾಕ್ ಸೈಡ್ ಹೋದ್ವಿ. ಬ್ಯಾಕ್ ಸೈಡ್ ಹೋದಾಗ ಟೆಂಪಲ್ ಬ್ಯಾಕ್ ಸೈಡೇ ಈ ಥರ ಇತ್ತು. ಸೊ ನಾವು ಅಂದ್ಕೊಂಡಿರೋದು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಒಂದು ಕಾಯಿನ್ ಅಂಟಿಸಿದ್ರೆ ಅದು ಅಂಟ್ಕೊಂಡ್ರೆ ಅದು ಆಗುತ್ತೆ ಅಂತ ಅರ್ಥ. ನಾವು ಅಂಟಿಸಿದಾಗ ಏನಾದರೂ ಕೆಳಗಡೆ ಏನಾದರೂ ಅಂಟಿಸಿದಾಗ ಕೆಳಗಡೆ ಏನಾದರೂ ಬಿದ್ದರೆ ಅದು ಆಗಲ್ಲ ಅಂತ ಅರ್ಥ. ರಿಟರ್ನ್ ಬಸ್ ಬೇರೆ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಹೋಗೋಣ ಅಂತಂದ್ಬಿಟ್ಟು ಫ್ರೆಂಡ್ಸಿಗೆ ಬಿಟ್ಕೊಡ್ತಾಯಿದ್ರು. ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್. ಇದರಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಫೋನಲ್ಲಿ ಫೋಟೋಸ್ ಎಲ್ಲ ಆಲ್ಮೋಸ್ಟು ಮಕ್ಳು ಯಾರಾದರೂ ಎತ್ಕೊಂಡು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಇದರಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಕೊನೆ ತನಕ ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.
ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವ ನೀನೆ ನಡೆಸುವ ತುಂಗೆಯ ತೀರದ ಯತಿವರ ನಿನ್ನದೆ ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವ ನೀನೆ ನಡೆಸುವ ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पूज्याय राघवेन्द्राय सत्यधर्मरताय च भजतां कल्पवृक्षाय ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವ ನೀನೆ ನಡೆಸುವ ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ ಶರಣು ಶರಣು ಶರಣು